ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕಗೆ PM ನರೇಂದ್ರ ಮೋದಿ ಭೇಟಿ ಕೊಟ್ಟಿರೋ ನಡುವೆ ಇನ್ನೊಂದು ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಈಗ ಆಲ್ರೆಡಿ 104 ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕರ್ಕೊಂಡ್ಬರಲಾಗಿತ್ತು. ಈಗ ಫೆಬ್ರವರಿ 15-16ನೇ ತಾರೀಕು 2 ಅಮೆರಿಕದ C-17 ಫ್ಲೈಟ್ಗಳು ಭಾರತಕ್ಕೆ ಅಕ್ರಮ ವಲಸಿಗರನ್ನ ತಗೊಂಡ್ಬಂದು ಮತ್ತೆ ಹಾಕಿ ಹೋಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ ಪೈಕಿ 119 ಅಕ್ರಮ ವಲಸಿಗರಿರುವ ಮೊದಲನೇ ಫ್ಲೈಟ್ ಫೆಬ್ರವರಿ 15ರ ರಾತ್ರಿ 10:05 ಅಮೃತ್ಸರ ಏರ್ಪೋರ್ಟ್ಗೆ ಬಂದಿಳಿಯುತ್ತೆ. ಈ ಬಗ್ಗೆ ವಿದೇಶಾಂಗ ಇಲಾಖೆ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಪತ್ರ ಕೂಡ ಕಳಿಸಲಾಗಿದೆ. ಆ ಫ್ಲೈಟ್ನಲ್ಲಿ ಪಂಜಾಬ್ನ 67 ಜನ, ಹರಿಯಾಣದ 33 ಹಾಗೂ UP, ಗುಜರಾತ್, ಮಹಾರಾಷ್ಟ್ರ ಎಲ್ಲ ಕಡೆಯವರು ಸೇರಿ 19 ಮಂದಿ ಇರ್ತಾರೆ. ಇನ್ನೊಂದು ಫ್ಲೈಟ್ ಫೆಬ್ರವರಿ 16ರ ರಾತ್ರಿ ಅಮೃತ್ಸರ್ಗೆ ಬರುತ್ತೆ. ಬಟ್ ಇದರಲ್ಲಿ ಎಷ್ಟು ಅಕ್ರಮ ವಲಸಿಗರಿರ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು. ಅತ್ತ ಅಮೆರಿಕ ಪ್ರವಾಸದಲ್ಲಿರೋ PM ಮೋದಿ ಕೂಡ ಅಮೆರಿಕದಲ್ಲಿರೋ ಭಾರತೀಯ ಅಕ್ರಮ ವಲಸಿಗರಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ರಾಷ್ಟ್ರದಲ್ಲಿ ಅಕ್ರಮವಾಗಿ ನೆಲೆಸೋ ಹಕ್ಕು ಯಾರಿಗೂ ಇಲ್ಲ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಅಮೆರಿಕದ ಕನಸು ತೋರಿಸಿ ಅವರ ದಾರಿ ತಪ್ಪಿಸಿ ಅಮೆರಿಕಗೆ ಕರ್ಕೊಂಡ್ಬರಲಾಗ್ತಾ ಇದೆ. ಈ ರೀತಿ ಜನರ ದಾರಿ ತಪ್ಪಿಸೋ ಇಡೀ ಮಾನವ ಕಳ್ಳ ಸಾಗಾಣಿಕೆ ಜಾಲದ ಮೇಲೆ ಸರ್ಕಾರ ಕಠಿಣ ಕ್ರಮ ತಗೋಬೇಕು. ಮಾನವ ಕಳ್ಳ ಸಾಗಾಣಿಕೆಯನ್ನ ಬುಡ ಸಮೇತ ಕಿತ್ತು ಹಾಕೋಕೆ ಭಾರತ ಅಮೆರಿಕ ಒಟ್ಟಾಗಿ ಪ್ರಯತ್ನ ಪಡಬೇಕು. ಇಂಥ ಒಂದು ಜಾಲ ನಿರ್ನಾಮ ಮಾಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಪೂರ್ಣ ಸಹಕಾರ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಮೆರಿಕದಲ್ಲಿರೋ ಎಲ್ಲ ಅಕ್ರಮ ಭಾರತೀಯ ವಲಸಿಗರನ್ನ ವಾಪಸ್ ಕರ್ಕೊಳ್ಳೋಕೆ ಭಾರತ ರೆಡಿ ಇದೆ ಅಂತ ಹೇಳಿದ್ದಾರೆ. ಭಾರತದ ಅಕ್ರಮ ವಲಸಿಗರನ್ನ ಹೊತ್ತ ಫ್ಲೈಟ್ಗಳು ಅಮೆರಿಕದಿಂದ ನೇರವಾಗಿ ಅಮೃತ್ಸರ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗ್ತಿರೋದಕ್ಕೆ ಪಂಜಾಬ್ನ ಆಪ್ ಸರ್ಕಾರ ಅಸಮಾಧಾನ ಹೊರಹಾಕಿದೆ. ಪಂಜಾಬ್ಗೆ ಅಪಮಾನ ಮಾಡಬೇಕು, ಅದರ ಪ್ರತಿಷ್ಠೆ ಹಾಳು ಮಾಡಬೇಕು ಅಂತ NDA ಸರ್ಕಾರ ಅಕ್ರಮ ವಲಸಿಗರ ಫ್ಲೈಟ್ಗಳನ್ನು ಅಮೃತ್ಸರ್ಗೆ ಡೈವರ್ಟ್ ಮಾಡ್ತಾ ಇದೆ ಅಂತ ಪಂಜಾಬ್ ಹಣಕಾಸು ಸಚಿವ ಹರ್ಪಾಲ್ ಚೀಮಾ ಆರೋಪಿಸಿದ್ದಾರೆ. ಅಲ್ಲದೆ ಹರಿಯಾಣ, ಗುಜರಾತ್ ರಾಜ್ಯಗಳಿಗೆ ಯಾಕೆ ಫ್ಲೈಟ್ಗಳು ಬರ್ತಾ ಇಲ್ಲ, ಅಹಮದಾಬಾದ್ನಲ್ಲೇ ಫ್ಲೈಟ್ ಲ್ಯಾಂಡ್ ಆಗಲಿ ನೋಡೋಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯಪುರದ ಭೀಮಾ ತೀರದ ರೌಡಿ ಬಾಗಪ್ಪ ಹರಿಜನ್ ಹತ್ಯೆ ಕೇಸ್ನಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈ ಕೇಸ್ನ 4 ಆರೋಪಿಗಳನ್ನ ವಿಜಯಪುರದ ಗಾಂಧಿ ಚೌಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವ್ರನ್ನ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಅಗರ್ಖೇಡ್, ರಾಹುಲ್ ತಳಕೇರಿ, ಗದಿಗೆಪ್ಪ, ಸುದೀಪ್ ಕಾಂಬ್ಳೆ ಅಂತ ಗುರುತಿಸಲಾಗಿದೆ. ವಕೀಲ ರವಿ ಅಗರ್ಖೇಡ್ ಹತ್ಯೆಗೆ ಪ್ರತಿಕಾರವಾಗಿ ಈ ಹತ್ಯೆ ಮಾಡಿರಬಹುದು ಅನ್ನೋ ಶಂಕೆ ಇದೆ. ಬಾಗಪ್ಪ ಹತ್ಯೆ ಕೇಸ್ನಲ್ಲಿ ರವಿ ಸಹೋದರ ಪ್ರಕಾಶ್ ಪ್ರಮುಖ ಆರೋಪಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ ಕುಖ್ಯಾತ ಗ್ಯಾಂಗ್ಸ್ಟರ್ ಚಂದಪ್ಪನ ಶಿಷ್ಯನಾಗಿರೋ ಬಾಗಪ್ಪನನ್ನ ವಿಜಯಪುರದ ಮದೀನಾ ನಗರದಲ್ಲಿ ಫೆಬ್ರವರಿ 11ರ ತಡರಾತ್ರಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಲಾಗಿತ್ತು. ಇವ್ರದ್ದು 70 ವರ್ಷಗಳ ರೋಚಕ ಹಾಗೂ ಭಯಾನಕ ಹಿಸ್ಟ್ರಿ ಇದೆ ಇವರ ಈ ಭೀಮಾ ತೀರದ ಹತ್ಯೆಗಳ ಸರಣಿಯಲ್ಲಿ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಆನುವಂಶಿಕವಾಗಿ ಆಸ್ತಿ ಪರಭಾರೆ ಆಗೋ ಥರ ಅಥವಾ ಆನುವಂಶಿಕ ಕಾಯಿಲೆಗಳು ಹಸ್ತಾಂತರ ಆಗೋ ರೀತಿಯಲ್ಲಿ ರೈವಲ್ರಿ, ದ್ವೇಷ ಕೂಡ ಹಸ್ತಾಂತರ ಆಗಿ ನೆಕ್ಸ್ಟ್ ಬರೋ ಜನರೇಷನ್ಗಳು ಕೂಡ ಒಬ್ಬರ ಮೇಲೊಬ್ಬರು ದ್ವೇಷ ಸಾಧಿಸಿ ಅಲ್ಲಿ ಹತ್ಯೆಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಫುಲ್ ನ್ಯೂಸ್ ಮುಗಿತಾ ಅದನ್ನು ಚೆಕ್ ಮಾಡಬಹುದು. ರಾಜ್ಯದ ಕರಾವಳಿ ತೀರಗಳನ್ನ ಕಾವಲು ಕಾಯೋ ಕರಾವಳಿ ಕಾವಲು ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ಈ ಕಾವಲು ಪೊಲೀಸ್ ಇಲಾಖೆಗೆ ಪೂರೈಸಲಾಗ್ತಾ ಇದ್ದ ಇಂಧನವನ್ನ ಭಾರಿ ಪ್ರಮಾಣದಲ್ಲಿ ಕಟ್ ಮಾಡಲಾಗಿದೆ. ಈ ಹಿಂದೆ ಬೋಟ್ ಮೂಲಕ ಗಸ್ತು ತಿರುಗ್ತಾ ಇದ್ದ ಇಲಾಖೆಗೆ ತಿಂಗಳಿಗೆ 600 ಲೀಟರ್ ಇಂಧನ ಸಪ್ಲೈ ಮಾಡಲಾಗ್ತಿತ್ತು. ಈಗ ಅದನ್ನು 250 ಲೀಟರ್ಗೆ ಇಳಿಸಲಾಗಿದೆ. ಜಸ್ಟ್ 250 ಲೀಟರ್ಗೆ. ಅಲ್ಲದೆ ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕಾರವಾರದಲ್ಲಿ ಕೆಲಸ ಮಾಡೋ ಕರಾವಳಿ ಕಾವಲು ಪೊಲೀಸ್ ವಾಹನಗಳಿಗೆ ಕೊಡಲಾಗ್ತಾ ಇದ್ದ ಇಂಧನ ಪ್ರಮಾಣದಲ್ಲಿ 50% ಕಟ್ ಮಾಡಲಾಗಿದೆ. ಈ ಮೂಲಕ ಮಾದಕ ವಸ್ತು ಕಳ್ಳ ಸಾಗಣೆ, ಭಯೋತ್ಪಾದನೆ ವಿರುದ್ಧ ನಿರಂತರ ಎಚ್ಚರಿಕೆಯಿಂದ ಕಾರ್ಯಾಚರಣೆ ಮಾಡಬೇಕಾಗಿರೋ ಕರಾವಳಿ ಪೊಲೀಸ್ ಪಡೆಯ ಆಪರೇಷನ್ಸ್ಗೆ ಬೋಟ್ಗೂ ತೈಲನೂ ಕೊಡದೆ ಈಗ ಬಹಳ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಪಾಕ್ನಿಂದ ಬೋಟ್ ಹಚ್ಚಿದ ಉಗ್ರರು ಕಸಬ್ ಆ್ಯಂಡ್ ಗ್ಯಾಂಗ್ ಮುಂಬೈ ದಾಳಿ ಮಾಡಿದ್ದು ಸಮುದ್ರದ ಮೂಲಕ ಬಂದು ಕರಾವಳಿ ತೀರದಲ್ಲಿ ಇಳಿದು ಹೋಗಿನೆ. ಮರೆಯೋ ಹಾಗಿಲ್ಲ ಈ ವಿಚಾರದಲ್ಲಿ, ಬಲವರ್ಧನೆ ಮಾಡಬೇಕು ಇನ್ನಷ್ಟು.
ಇನ್ನಷ್ಟು ಜಾಸ್ತಿ ಗಸ್ತು ತಿರುಗಂಗೆ ಆಗಬೇಕು, ಇನ್ನಷ್ಟು ಜಾಸ್ತಿ ಕಣ್ಣಿಡಬೇಕು ಕರಾವಳಿ ತೀರದ ಮೇಲೆ. ಇವ್ರು ನೋಡಿದ್ರೆ ಬೋಟ್ಗೆ ತೈಲ ಕೊಡೋದನ್ನ ಕೂಡ ಅರ್ಧಕರ್ಧ ಕಟ್ ಮಾಡಿದ್ದಾರೆ. ದೇಶದ ಪ್ರತಿಷ್ಠಿತ ಐಟಿ ಕಂಪನಿ ಇನ್ಫೋಸಿಸ್ ಸಾಮೂಹಿಕವಾಗಿ ಉದ್ಯೋಗಿಗಳನ್ನ ತೆಗೆದು ಹಾಕ್ತಿದೆ ಅನ್ನೋ ಆರೋಪವನ್ನ ಇದೀಗ ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೊಂಡಿದೆ. ಈ ಸಂಬಂಧ ಸಮಸ್ಯೆಯನ್ನ ಬಗೆಹರಿಸೋಕೆ ಅಗತ್ಯ ಕ್ರಮ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯ ರಾಜ್ಯ ಕಾರ್ಮಿಕ ಇಲಾಖೆಗೆ ಸೂಚನೆ ಕೊಟ್ಟಿದೆ. ಇತ್ತೀಚೆಗಷ್ಟೇ ಟೆಕ್ ಉದ್ಯೋಗಿಗಳ ಹಿತಾಸಕ್ತಿ ಕಾಪಾಡೋ ನ್ಯಾಸೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್ ಇನ್ಫೋಸಿಸ್ 700 ಉದ್ಯೋಗಿಗಳನ್ನ ಫೋರ್ಸ್ಫುಲಿ ತೆಗೆದುಹಾಕಿದೆ ಅಂತ ಆರೋಪಿಸಿ ಪತ್ರ ಬರೆದು ದೂರನ್ನೆಲ್ಲ ಕೊಟ್ಟಿದ್ರು. ಆದರೆ ಇನ್ಫೋಸಿಸ್ ಮಾತ್ರ ಬರೀ 350 ಜನರನ್ನ ಮಾತ್ರ ತೆಗೆದಿದ್ದೀವಿ, ರೂಲ್ಸ್ ಪ್ರಕಾರವೇ ತೆಗೆದಿದ್ದೀವಿ ಅಂತ ಹೇಳಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅಂತ ಆರೋಪ ಮಾಡಲಾಗ್ತಿರೋ ಕೋವಿಡ್ ಹಗರಣದ ತನಿಖೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಐಡಿಗೆ ಕೊಟ್ಟಿದೆ. ಎಸ್ಪಿ ರಾಘವೇಂದ್ರ ಹೆಗಡೆ 3 ಡಿವೈಎಸ್ಪಿಗಳ ನೇತೃತ್ವದ ತಂಡ ಇನ್ವೆಸ್ಟಿಗೇಟ್ ಮಾಡುತ್ತೆ. ಒಟ್ಟು 167 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಇದರಲ್ಲಿ ಮಾಡಲಾಗಿತ್ತು. ರಾಜಕಾರಣಿಗಳು, ಅಧಿಕಾರಿಗಳ ಹೆಸರೆಲ್ಲ ಪ್ರಸ್ತಾಪ ಆಗಿತ್ತು. ಇನ್ನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಶುರು ಮಾಡಿದ್ದ 10 ಹೊಸ ಯೂನಿವರ್ಸಿಟಿಗಳ ಪೈಕಿ 9 ಯೂನಿವರ್ಸಿಟಿಗಳನ್ನು ಶಟ್ ಡೌನ್ ಮಾಡೋಕೆ, ಬಂದ್ ಮಾಡೋಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ. ಈ ವೇಳೆ ಯೂನಿವರ್ಸಿಟಿಗಳ ಸ್ಥಾಪನೆಗೆ 100 ರಿಂದ 200 ಎಕರೆ ಜಾಗ ಬೇಕು. ಅಗತ್ಯಕ್ಕೆ ತಕ್ಕಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಅವರ ವೇತನ, ಮೂಲಸೌಕರ್ಯ ಎಲ್ಲ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಹಾರಾಣಿ ಕ್ಲಸ್ಟರ್, ಮಂಡ್ಯ ಮತ್ತು ನೃಪತುಂಗ ವಿಶ್ವವಿದ್ಯಾಲಯಗಳಿಗೆ ಈ ಮೂಲಸೌಕರ್ಯಗಳೆಲ್ಲ ಇಲ್ಲ. ಹೀಗಾಗಿ ಇದನ್ನು ಬಂದೇ ಮಾಡ್ತೀವಿ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಮೂಲಸೌಕರ್ಯ ಇಲ್ಲದೆ ಸೌಕರ್ಯ ಕೊಡಬೇಕಲ್ಲ ಸ್ವಾಮಿ, ಬಂದೇ ಮಾಡೋ ತೀರ್ಮಾನವನ್ನು ಮಾಡಲಾಗಿದೆ. ಯೂನಿವರ್ಸಿಟಿಗಳನ್ನು 150 ಸಂಯೋಜಿತ ಕಾಲೇಜುಗಳನ್ನು ಹೊಂದಿ ಉತ್ತಮ ಪ್ರಗತಿ ಕಾಣುತ್ತಿರೋ ಬೀದರ್ ಯೂನಿವರ್ಸಿಟಿಯನ್ನ ಯಥಾವತ್ತಾಗಿ ಮುಂದುವರಿಸ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ 6 ಸೆಮಿಸ್ಟರ್ ಓದ್ತಿರೋ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕಡ್ಡಾಯಗೊಳಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ವಿಚಾರವಾಗಿ ಕರಡು ಪ್ರತಿ ರೆಡಿ ಮಾಡಿ ಉದ್ಯಮ ವಲಯದ ಪ್ರತಿಕ್ರಿಯೆಗೆ ಕೇಳಲಾಗಿದೆ. C25 ಪಠ್ಯಕ್ರಮದಲ್ಲಿ ಯಾವುದಾದ್ರೂ ಉದ್ಯಮದಲ್ಲಿ 13 ವಾರಗಳ ಇಂಟರ್ನ್ಶಿಪ್ ಅಥವಾ ಒಂದು ಪ್ರಾಜೆಕ್ಟ್ ಮಾಡೋದು ಕಡ್ಡಾಯ ಅಂತ ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಕಟಣೆ ಹೊರಡಿಸಿದೆ. ಕೇರಳದ ಕೊಯಿಕೋಡ್ನ ಮನಕುಲಂಗರ ದೇವಸ್ಥಾನದಲ್ಲಿ ಭೀಕರ ದುರಂತ ಉಂಟಾಗಿದೆ. ದೇವಸ್ಥಾನದ ಉತ್ಸವಕ್ಕಾಗಿ ತಂದಿದ್ದ 2 ಆನೆಗಳು ದಿಕ್ಕಾಪಾಲಾಗಿ ಓಡಿದ್ವು. ಈ ವೇಳೆ ಕಾಲ್ತುಳಿತ ಉಂಟಾಗಿ 3 ಪ್ರಾಣ ಕಳ್ಕೊಂಡಿದ್ದಾರೆ. 30ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಟಾಕಿ ಸದ್ದು ಕೇಳಿ ಆನೆಗಳು ಹೀಗೆ ಓಡ್ ಹೋಗಿವೆ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಇದೀಗ 33ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಕೋಟ್ಯಂತರ ಜನ ಭೇಟಿ ಕೊಟ್ಟಿರುವಂತಹ ಕಾರ್ಯಕ್ರಮ ಅಲ್ವಾ ಇದು. 30-40 ಕೋಟಿ ಜನನೋ ಎಸ್ಟಿಮೇಷನ್ ಎಲ್ಲ ಇದೆಯಲ್ಲ. ಇದರಲ್ಲಿ ಇದುವರೆಗೂ ಕೂಡ ಕುಂಭಮೇಳಕ್ಕೆ ಹೋದ ಕನಿಷ್ಠ 54 ಭಕ್ತಾದಿಗಳು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇತ್ತೀಚೆಗೆ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟ 30 ಮಂದಿ ಬಿಟ್ಟು ಪ್ರತ್ಯೇಕವಾಗಿ ಉಸಿರಾಟದ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಗಳಿದ್ದವರು, ಈ ರೀತಿ ಬೇರೆ ಬೇರೆ ಥರ ಸಮಸ್ಯೆ ಇದ್ದವರು ಪ್ರಾಣ ಕಳ್ಕೊಂಡಿದ್ದಾರೆ. ಕುಂಭಮೇಳದ ಸೆಂಟ್ರಲ್ ಹಾಸ್ಪಿಟಲ್ನ ಹಿರಿಯ ವೈದ್ಯರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇಮ್ ಟೈಮ್ ಸೆಂಟ್ರಲ್ ಹಾಸ್ಪಿಟಲ್ನಲ್ಲಿ ಅಲ್ಲಿ 13 ಮಕ್ಕಳ ಜನನ ಕೂಡ ಆಗಿದೆ ಇದೇ ಅವಧಿಯಲ್ಲಿ ಅಂತ ಕೂಡ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಷ್ಯಾದ ರೆವೋಲ್ಟ್ ಅನ್ನೋ ಬೀರ್ ತಯಾರಕ ಕಂಪನಿ ಅದರ ಬಾಟಲ್ ಮೇಲೆ ಯಾರ ಫೋಟೋ ಹಾಕಿದೆ ಗೊತ್ತಾ? ಮಹಾತ್ಮ ಗಾಂಧಿ ಫೋಟೋ ಹಾಕಿದೆ. ಮಹಾತ್ಮ ಜಿ ಅಂತ ಬರೆದು ಅವರ ಸೈನ್ ಅನ್ನು ಪ್ರಿಂಟ್ ಮಾಡಿದೆ. ಈ ಕುರಿತು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಳಕೆದಾರರು ರಷ್ಯಾ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮದ್ಯಪಾನದ ವಿರುದ್ಧ ಜೀವನ ಪರ್ಯಂತ ಹೋರಾಟ ಮಾಡಿದ್ದ ವ್ಯಕ್ತಿಯನ್ನ ಅಪಮಾನ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಏನು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರೋ ಜಾಮಿಯಾ ಮಸೀದಿ ಪುನಃ ವಿವಾದಕ್ಕೀಡಾಗಿದೆ. ಮುಸ್ಲಿಮರ ಶಬೆ ಬರಾತ್ ಆಚರಣೆ ಪ್ರಯುಕ್ತ ಮಸೀದಿಯಲ್ಲಿ ನಡೆಯೋ ಪ್ರಾರ್ಥನೆಯನ್ನ ಪೊಲೀಸರು ನಿರ್ಬಂಧಿಸಿದ್ದಾರೆ. ಇಲ್ಲಿ ಧಾರ್ಮಿಕ ಭಾಷಣ ಕೊಡಬೇಕಾಗಿದ್ದ ಮಿರ್ವೈಜ್ ಉಮರ್ ಫಾರೂಕ್ರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ. ಮಸೀದಿಗೆ ಬಂದ ಜನರನ್ನ ವಾಪಸ್ ಕಳಿಸಲಾಗಿದೆ. ಕಾರಣ ಏನು ಅಂದ್ರೆ, ಈ ಐತಿಹಾಸಿಕ ಮಸೀದಿ ಮೇಲೆ ಈ ಹಿಂದಿನಿಂದಲೂ ಆರೋಪ ಇತ್ತು. ಪ್ರಾರ್ಥನೆಗೆ ಬಂದ ಜನರನ್ನ ಇಲ್ಲಿ ಸಂಘರ್ಷಕ್ಕೆ, ಪ್ರತಿಭಟನೆಗೆ ಪ್ರಚೋದಿಸಲಾಗುತ್ತೆ ಅನ್ನೋ ಟೀಕೆ ಇತ್ತು. ಈ ಹಿಂದೆ ಕಾಶ್ಮೀರದ ರಾಜಕೀಯ ಮತ್ತು ಧಾರ್ಮಿಕ ನಾಯಕರು ಇದೇ ಮಸೀದಿಯಲ್ಲಿ ನಿಂತುಕೊಂಡು ಕಾಶ್ಮೀರ ಇಂಡಿಪೆಂಡೆಂಟ್ ಕಂಟ್ರಿ ಆಗಬೇಕು ಅಂತೆಲ್ಲ ಕರೆ ಕೊಟ್ಟಿದ್ರು. ದೊಡ್ಡ ದೊಡ್ಡ ಗಲಾಟೆಗಳು ಶುರುವಾಗಿದ್ದು ಇದೇ ಮಸೀದಿಯಿಂದ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಈ ಸಲ ನೀವು ಈ ಪ್ರೋಗ್ರಾಮ್ ಮಾಡೋದು ಬೇಡ ಅಂತ ಪ್ರೋಗ್ರಾಮ್ಗೆ ತಡೆ ಒಡ್ಡಿದ್ದಾರೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇದು ದುರದೃಷ್ಟಕರ ಅಂತ ಹೇಳಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಅದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಬರುತ್ತೆ. ಏನೋ ಭಾರತದ ಷೇರುಪೇಟೆ ನೀರಸ ಪ್ರದರ್ಶನವನ್ನು ಮುಂದುವರೆಸಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 199 ಪಾಯಿಂಟ್ಸ್ ಬಿದ್ದು 75,939ಕ್ಕೆ ತಲುಪಿದೆ. ನಿಫ್ಟಿ 102 ಪಾಯಿಂಟ್ಸ್ ಬಿದ್ದು 22,929ಕ್ಕೆ ತಲುಪಿದೆ. ನಿರಂತರ 8 ಸೆಷನ್ಗಳಲ್ಲಿ ನಷ್ಟ ಅನುಭವಿಸಿದೆ.
ಹೆಚ್ಚಿನ ಟ್ಯಾರಿಫ್ ಹೇರೋ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೆಚ್ಚು ಮಾಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೈನ್ ಹಾಕಿದ ನಂತರ ಷೇರುಪೇಟೆಯಲ್ಲಿ ತಲ್ಲಣ ಜಾಸ್ತಿಯಾಗಿದೆ. ಟ್ರಂಪ್ರನ್ನ ಮೀಟ್ ಮಾಡಿದ ಪಿಎಂ ನರೇಂದ್ರ ಮೋದಿ ಅಮೆರಿಕದಿಂದ ತೈಲ ಅನಿಲ ಖರೀದಿ ಹೆಚ್ಚು ಮಾಡೋದಾಗಿ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಷೇರುಪೇಟೆ ಮೇಲೆ ಅದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿಲ್ಲ. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಅದಾನಿ ಪೋರ್ಟ್ಸ್ ಇನ್ ಸ್ಪೆಷಲ್ ಎಕನಾಮಿಕ್ ಝೋನ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟ್ರೆಂಟ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಭಾರಿ ಬಿದ್ದಿವೆ. ಆದರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್, ಐಸಿಐಸಿಐ ಬ್ಯಾಂಕ್, ನೆಸ್ಲೆ ಇಂಡಿಯಾ, ಇನ್ಫೋಸಿಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ 86 ರೂಪಾಯಿ 84 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 250 ರೂಪಾಯಿ ಹೆಚ್ಚಾಗಿ 85,998 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 225 ರೂಪಾಯಿ ಹೆಚ್ಚಾಗಿ 78,770 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,404 ರೂಪಾಯಿ ಹೆಚ್ಚಾಗಿ 97,953 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.